ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎ ಮಾತಾಡ್ತಾ ಇದ್ದೀನಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನಿಮ್ಮ ಎ ಬ್ಲಾಗ್ಸ್. ಸೊ ಗೈಸ್, ಇವಾಗಿನ ಎದ್ದಿದ್ದೀನಿ. ಟೈಮ್ ನೋಡಿ 8:30 ಆ್ಯಂಡ್ ಸೊ ಏನಾಗಿದೆ ಅಂತ ಅಂದರೆ ನನ್ನ ಕತ್ತು ಹುಳುಕಿದೆ, ಹಿಂದೆ ಫುಲ್ಲು ನುಗ್ತಿದೆ. ಏನಾದರೂ ಟಿಪ್ಸ್ ಇದ್ದರೆ ಹೇಳಿ. ಆಗ್ತಿಲ್ಲ, ತುಂಬ ಪೇನ್ ಆಗ್ತಿದೆ. ಸೊ ಇವಾಗ ಇದ್ದೀನಿ, ಡೈರೆಕ್ಟಾಗಿ ಸ್ನಾನ ಮಾಡ್ಕೊಂಬರ್ತೀನಿ ಗೈಸ್. ನನ್ನ ಕೈಯಲ್ಲಂತೂ ಆಗ್ತಾಯಿಲ್ಲ ಕತ್ತನ್ನ ತಿರ್ಗ್ಸೋಕ್ಕೆ. ಸೊ ಸ್ನಾನ ಮಾಡ್ಕೊಂಬಂದು ದೇವ್ರ ಹತ್ರ ಕೈ ಮುಗಿದು ಪೂಜೆ ಮಾಡಿ ಟಿಫನ್ ತಿಂದು, ಟಿಫನ್ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಮಾಡಿದ್ದಾರೆ. ಸೊ ಟಿಫನ್ನ ತಿನ್ಕೊಂಡು ಹೋಗಿ ಏನದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕ್ಕೊಂಬರ್ತೀನಿ. ಇಂಜೆಕ್ಷನ್ ಹಾಕ್ಸ್ಕೊಂಬರ್ತೀನಿ. ಆ್ಯಂಡ್ ನೆನ್ನೆ ಸ್ವಲ್ಪ ಬ್ಯುಸಿ ಇದ್ದೆ ಗೈಸ್, ಶೂಟ್ ಇತ್ತು. ಆಮೇಲೆ ಮತ್ತು ಸ್ಯಾಟರ್ಡೇದು ವೀಡಿಯೋಸ್ ಎಡಿಟ್ ಆಗಿಲ್ಲ ಇನ್ನು. ನೆನ್ನೆ ಶೂಟ್ ಇತ್ತು, ಶೂಟ್ ನಾನು ಮುಗಿಸ್ಕೊಂಬಂದು ಟಯರ್ಡ್ ಆಗಿದ್ದೆ, ಮಲ್ಕೊಂಡಿದ್ನಲ್ಲ. ಅದು ಸ್ವಲ್ಪ ಹೊತ್ತಷ್ಟೇ ಮಲ್ಕೊಂಡಿದ್ದು. ಸೊ ತುಂಬ ಟಯರ್ಡ್ ಆಗಿತ್ತು, ವೀಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ. ಬಂದು ಮತ್ತೆ ಮಲ್ಕೊಂಡು ಇವಾಗ ಎದ್ದಿದ್ದೀನಿ. ಆ್ಯಂಡ್ ಕತ್ತು ತುಂಬ ಪೇನ್ ಆಗ್ತಿದೆ. 3 ಡೇಸ್ ಆಯಿತು, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಇವಾಗ ಮಂಡೇ. ಸೊ ಫ್ರೈಡೇ ಹಿಡ್ಕೊಂಡಿದ್ದು ನನ್ನ ಕತ್ತು. ಇವತ್ತಿಗೆ ತುಂಬ ಮೊನ್ನೆ ಎಲ್ಲ ಸ್ವಲ್ಪ ಇತ್ತು, ಇವತ್ತು ತುಂಬ ಪೇನ್ ಆಗಿದೆ. ಸೊ ಅದಕ್ಕೆ ಇವಾಗ ಸ್ನಾನ ಮಾಡಿಕೊಂಡು ಟಿಫನ್ ತಿಂದು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರೋಣ ಅಂತ. ನಿದ್ದೆ ನಂಗೆ ಇದೆ. ಓಕೆ ಗೈಸ್, ಗೋ ಸ್ನಾನ ಮಾಡ್ಕೊಂಬರೋಣ ಫಸ್ಟ್. ಓಕೆ ಗೈಸ್, ಸೊ ಕಾರ್ನ ನಾನು ಇವಾಗ ಚಾರ್ಜಿಗೆ ಹಾಕಿದ್ದೀನಿ. ಸೊ ಕಾರ್ದು ಬ್ಯಾಟ್ರಿನ ನಾನು ಚಾರ್ಜಿಗೆ ಹಾಕಿದ್ದೀನಿ ಗೈಸ್. ಸೊ ಚಾರ್ಜ್ ಆದಮೇಲೆ ತಗೊಂಡು ಸ್ವಲ್ಪ ಹೊತ್ತು ಆಟ ಆಡೋಣ. ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಆಮೇಲೆ ಬಂದು ಮಲ್ಕೊಳ್ಳೋಣ. ಇಲ್ಲ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದುಬಿಟ್ಟು ಆಟ ಆಡೋಣ, ಮಜಾ ಇರುತ್ತೆ. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ಏನಿದು? ಇವೆಲ್ಲ ನಿಲ್ಲಿಸ್ಬಿಟ್ಟು ಆಟ ಆಡೋಣ, ಮಜಾ ಇರುತ್ತೆ. ಹೊರಗಡೆ ಆಟ ಆಡೋಣ, ಹೊರಗಡೆ. ಓಕೆ ಗೈಸ್, ಸೊ ನಾನಿವಾಗಿನ ಸ್ನಾನ ಮಾಡಿಕೊಂಡು ದೇವ್ರ ಹತ್ರ ಪೂಜೆ ಮಾಡಿ ಟಿಫನ್ ಮಾಡೋಕೆ ಕೂತ್ಕೊಂಡಿದ್ದೀವಿ. ಸೊ ನಮ್ಮ ಮನೇಲಿ ಇವತ್ತು ಟಿಫನ್ನು ನೋಡಿ, ಮುದ್ದೆ ಮುದ್ದೆ ಮುದ್ದೆ. ಇಲ್ಲೊಂದು ಮುದ್ದೆ ಇದೆ ನೋಡಿ, ಇಲ್ಲೊಂದು ಮುದ್ದೆ, ಇಲ್ಲೊಂದು ಮುದ್ದೆ, ಇಲ್ಲೊಂದು ಮುದ್ದೆ. ಹಾಟ್ ಬಾಕ್ಸಲ್ಲಿ ಒಂದು ಮುದ್ದೆ ನೋಡಿ, ಎಷ್ಟು ಬೇಗ ತಿಂತವ್ರೆ. ಸಪ್ಪೆ ಆಗಿದೆ ಅಂತ ಯಾಕೋ. ಓಕೆ, ಸೊ ಟಿಫನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕಾರ್ನ ಆಟಾಡಿ ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ ಗೈಸ್. ನಿಜ ಆಗ್ತಿಲ್ಲ, ಕತ್ತು ತುಂಬ ನೋತೈತೆ. ಓಕೆ, ಲೆಟ್ಸ್ ಗೋ. ಗಾಳಿ ಜಾಸ್ತಿ ಇದೆ ಗೈಸ್. ಸೊ ನಾನಿವಾಗ ಮನೆಯಿಂದ ಹೋಗ್ತಾಯಿದ್ದೀನಿ, ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀನಿ ನನ್ನ ಗಾಡಿ ತೊಗೊಂಡು. ಸೊ ಗಾಡೀಲಿ ನೋಡಿ, ಆವತ್ತು ತೋರಿಸ್ದಾಗ ಹೆಂಗಿತ್ತು, ಇವತ್ತು ತೋರಿಸ್ತಾ ಇದ್ದೀನಿ ಹೆಂಗಿದೆ ಗಾಡಿ. ಇವತ್ತು ಕರೆಕ್ಟಾಗಿ ಹೋಗ್ತಾಯಿದ್ದೆ ಗಾಡಿ. ಆ್ಯಂಡ್ ಇವತ್ತು ಇಲ್ಲಿ ಜಾಸ್ತಿ ಗಾಡಿ ಇದೆ ಗೈಸ್. ಇಲ್ಲಿದ್ರೆ ನಾನು ಮಾತಾಡೋದು ಕೇಳಿಸಲ್ಲ ನಿಮಗೆ. ಸೊ ಗೈಸ್, ನಿಮಗೊಂದು ಒಳ್ಳೆ ಪ್ಲೇಸ್ನ ತೋರಿಸ್ತೀನಿ. ಸೊ ನಾನು ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಈ ಪ್ಲೇಸಿಂದನೇ ಹೋಗ್ತೀನಿ ಅವತ್ತು. ಸೊ ನೋಡಿ, ಇಲ್ಲೆಷ್ಟು ಚೆನ್ನಾಗಿದೆ ಅಂದರೆ ಪ್ಲೇಸು. ಇರಿ, ಕ್ಲಾರಿಟಿ ಕೊಡ್ತೀನಿ ಅದಕ್ಕೆ, ಒಂದು ನಿಮಿಷ. ಸೊ ಇವಾಗ ನೋಡಿ ಕ್ಲಾರಿಟಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಪ್ಲೇಸ್. ಬಟ್ ಅಲ್ಲಿ ತನಕ ಹೋಗೋಕ್ಕಾಗಲ್ಲ ನಾನು. ಸೊ ನಾವಿಲ್ಲಿ ನೋಡಿ, ಕೊಡೋಯ್ತು ನಾವಿಲ್ಲಿ ಎಲ್ಲ. ಸೊ ಗೈಸ್, ಇವಾಗ ನಾನು ಟಿಫನೆಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ವಿಡಿಯೋ ಎಡಿಟ್ ಮಾಡಿ ಇವಾಗ ನಾನು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀನಿ. ಕತ್ತು ತುಂಬ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಗೈಸ್, ಮಲ್ಕೊಂಡು ಎದ್ದೇಳೋಕ್ಕಾಗಲ್ಲ. ಸೊ ಈಗ ಎದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ. ಕಾಲ್ ಮಾಡಿದ್ದೆ, ಸೊ ಡಾಕ್ಟರ್ ಇರ್ತೀನಿ ಅಂತ ಅಂದಿದ್ದಾರೆ. ಸೊ ಇವಾಗ ಹೋಗ್ಬಿಟ್ಟು ಚೆಕಪ್ ಮಾಡಿಸಿ ಏನಾಗಿದೆ ಅಂತ ನೋಡಿಕೊಂಡು ವಾಪಸ್ ಬರ್ಬೇಕಾದ್ರೆ ಮೀಟ್ ಮಾಡ್ತೀನಿ. ಲೆಟ್ಸ್ ಗೋ. ಸೊ
ಸೊ ಗೈಸ್ ಇವಾಗ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಿದ್ದೀನಿ. ಇಂಜೆಕ್ಷನ್ ಮಾತ್ರ ಸರಿಯಾಗಿ ಕೊಟ್ಟರು, ಬಟ್ ಕತ್ತು ನೋವು ಇನ್ನೂ ಇದೆ. ಸೊ ಅವ್ರು ಹೇಳಿದ್ದಾರೆ ಇಂಜೆಕ್ಷನ್ ಕೊಟ್ಟಿದ್ದೀನಿ ಹೋಗುತ್ತೆ ಅಂತ. ಸೊ ಇವಾಗ ನಾನು ಮನೆಗೆ ಬಂದಿದ್ದೀನಿ ಆ್ಯಂಡ್ ನಾವಿವಾಗ ಟೆಸ್ಟ್ ಮಾಡೋಣ ಕಾರ್ ಎಷ್ಟು ದೂರ ಹೋಗುತ್ತೆ ಅಂತ ಅಂದ್ಬಿಟ್ಟು. ಕಾರ್ ಎಷ್ಟು ದೂರ ಹೋಗುತ್ತೆ ನೋಡೋಣ ಬನ್ನಿ. ಸೊ ಸ್ಟಾರ್ಟಿಂಗು ನಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿಂದ ಕಾರ್ ಎಷ್ಟು ದೂರ ಹೋಗುತ್ತೆ ನೋಡೋಣ, ಓಕೆನಾ? ಹಂಗೆ ಝೂಮ್ ಮಾಡಿಬಿಡ್ರಿ. ಝೂಮ್ ಚಾರ್ಲಿ ಹೋಗು, ಅದ್ರ ಜೊತೆ ಹೋಗು. ಸ್ಟ್ರೈಟ್ ಕಳಿಸು. ಯಾವ್ಯಾವ ಕಡೆ ಹೋಗ್ತಾ ಇದೆಯಲ್ಲ. ಓ ಇಷ್ಟು ದೂರ ಹೋಗಿದೆ. ಜೂಮ್ ಕಡಿಮೆ ಮಾಡಿದ್ರೆ ಝೂಮ್ ಮಾಡು ಇನ್ನೂ ಝೂಮ್ ಮಾಡು ಅದನ್ನ ಹೇಳಿ. ಹೇಳಿ ಮುಂದೆ ಹೇಳಿ. ಓ ಆ ಕಡೆನೇ ಕಳಿಸಿನ, ಆ ಮರಳಿ ತನಕ ಕಳಿಸು. ಓಹೋ ಪರವಾಗಿಲ್ಲ, ಮೊಬೈಲ್ ಏನು ಅಲ್ಲಿ ತನಕನೂ ಹೋಗುತ್ತೆ ಇದು. ಝೂಮ್ ಕಡಿಮೆ ಮಾಡ್ತೀನಿ ಇರು. ಓ ಮೈ ಗಾಡ್, ನೋಡು ಕಾಣಿಸ್ತಾನೆ ಇಲ್ಲ. ತಿರುಗಿಸು ಸಾಕು. ವಾಪಸ್ ಗೈಸ್ ಕಾರ್ ಲಿಟ್ರಲಿ ಅಷ್ಟು ದೂರ ಹೋಗಿದೆ. ಅಲ್ಲಿದೆ ಕಾರು, ನಾನು ಇಲ್ಲಿದ್ದೀನಿ. ಅಷ್ಟು ದೂರ ನಡ್ಕೊಂಡು ಹೋಗೋಕ್ಕಾಗಲ್ಲ. ಯಾರು ಕಳಿಸಿರೋದು ಸಕ್ಕದಾಗ ಕಳಿಸಿದ್ದೀರಾ, ತುಂಬ ಚೆನ್ನಾಗಿದೆ. ನೋಡಿ ಗೈಸ್, ಸೊ ಕಾರು ಎಷ್ಟು ದೂರ ಹೋಗುತ್ತೆ. ಕಾರ್ ಎಷ್ಟು ದೂರ ಹೋಗುತ್ತೆ ಆ್ಯಂಡ್ ನೋಡಿ ಇದೆ ಹೆಂಗೋಗಿ ಎಷ್ಟು ದೂರದಿಂದ. ಇಲ್ಲಿಂದ ನಮ್ಮ ಮನೆ ಅಷ್ಟು ದೂರ ಐತೆ. ಅಲ್ಲಿ ಆ ಹುಡುಗಿ ಓಡೋಕೆ ಹೋಗ್ತಿದ್ದಾಳೆ ನೋಡಿ, ಅಷ್ಟು ದೂರ ಹೋಗಿದೆ. ಅದಕ್ಕಿಂತ ಮುಂದೆ ಹೋಗಿತ್ತು ಆ್ಯಂಡ್ ಇನ್ನೇನು ಸ್ವಲ್ಪ ದೂರ ಆಗಿಬಿಟ್ಟಿದ್ರೆ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡೋದೇನಪ್ಪ. ಚಾರ್ಲಿ ಆ ಹುಡುಗಿನ ಬಿಡು, ಕಾರ್ ಬಂದಿದೆ ಬಾ ವಾಪಸ್ಸು. ಇಲ್ಲಿದೆ ಕಾರು, ಇಲ್ಲಿ ಬಾ ಇಲ್ಲಿ. ಬಾ ವಾಪಸ್ ಬಂದು ನೋಡಿ ಗೈಸ್, ಕಾರ್ನ ಓಡ್ಸೋಕ್ಕೆ ಬರಲ್ಲ, ಸುಮ್ಮನೆ ಕಾರ್ ಓಡಿಸ್ತವ್ರೆ ನೋಡಿ. ಎಲ್ಲಿ ಹೋಗ್ತಿದೆ ಏಯ್ ಲಿಟ್ರಲಿ ಕಾರ್ ಎಷ್ಟು ದೂರ ಹೋಗಿದೆ. ಆರ್ಸು ಚರಂಡಿಗೆ ಇನ್ನೇನು. ಓ ಹೋಯ್ತು, ಆಫ್ ಮಾಡಿ ಫಸ್ಟ್ ಇಲ್ಲಿ. ಮತ್ತೆ ಈಚೆ ಹೋಗಿಲ್ಲ, ಅಷ್ಟು ದೂರ ಹೋಗ್ಸಿದ್ದಾರೆ ಗಾಯ್ಸ್ ಇವರು. ಬಿಟ್ಟಿದ್ರೆ ಚರಂಡಿಗೆ ಹೋಗೋದು. ಓಕೆ ಗೈಸ್, ಸೊ ಆಫೀಸಿಗೆ ನಾನು ಇವಾಗ ರೆಡಿ ಆಗಿದ್ದೀನಿ ಆ್ಯಂಡ್ ನನ್ನ ಔಟ್ಫಿಟ್ಟು ಈ ಥರ ಇರುತ್ತೆ. ಸೊ ನಾರ್ಮಲ್ಲೇ ಎಂತ ಇಲ್ಲ. ಸೊ ಇವಾಗ ಆಫೀಸಿಗೆ ರೆಡಿ ಆಗಿದ್ದೀನಿ ಆ್ಯಂಡ್ ಇವಾಗ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸೊ ಟೈಮ್ ಆಗಲೇ 6 ಗಂಟೆ ಸಮಥಿಂಗ್ ಆಗಿದೆ. ನನ್ನ ಕ್ಯಾಬ್ ಇರೋದು 7 ಗಂಟೆ. ಸೊ ಕ್ಯಾಬ್ ಬಂದಮೇಲೆ ಕ್ಯಾಬಲ್ಲಿ ಹೋಗ್ತೀನಿ. ಸೊ ಶಾರ್ಟ್ಸ್ ಬರುತ್ತೆ, ಶಾರ್ಟ್ಸ್ ನೋಡಿ ಆಯಿತಾ, ಕ್ಯಾಬ್ ಹತ್ತದ ಮೇಲೆ. ಓಕೆ Line nice and slow. Ooh, yeah. Talk back singing, let the rhythm flow. Palm trees swaying, do you feel that breeze? Rolling down the boulevard, feeling at ease. Cruising, moving on that West Coast ride. Say barbecue flames and the
got wings, I just can't wait. Talk smack with the homies, laugh till we cry. And the beat still bumps as the sun says goodbye. Now throw your hands up if you feel this breeze. Come on, West Coast vibing got. ಸೊ ಗೈಸ್ ಫೈನಲಿ ನಾನು ಮನೆಗೆ ರೀಚ್ ಆಗಿದ್ದೀನಿ ಆ್ಯಂಡ್ ಇವಾಗಿನ ಬಂದೆ ಜಸ್ಟ್. ಸೊ ಬಸ್ಸಿಂದ ಬಂದು ಫಸ್ಟ್ ಕ್ಯಾಬಿಂದ ಬಂದು ಆಮೇಲೆ ಬಸ್ಸಿಂದ ಬಂದು ಆಮೇಲೆ ನಡ್ಕೊಂಡು ಬಂದಿದ್ದೀನಿ. ಸೊ ಗಾಡಿ ನಾನು ಇನ್ನೂ ಸ್ವಲ್ಪ ದಿವಸ ತೊಗೊಂಡು ಹೋಗಲ್ಲ. ಸೊ ಯಾಕಂದರೆ ಗಾಡಿ ಇವಾಗ ಜಸ್ಟ್ ರೆಡಿ ಆಗಿರೋದು, ಒಂದು ಸ್ವಲ್ಪ ದಿನ ಮನೇಲೇ ಇರಲಿ ಅಂತ ಬಿಟ್ಟಿದ್ದೀನಿ, ಪಾಪ ರೆಸ್ಟ್ ಮಾಡಲಿ ಅಂತ ಬಿಟ್ಟಿದ್ದೀನಿ ಗಾಡಿನ. ಲೈ ನೀನು ಯಾಕೋ ನಿಂದ ಬರ್ತೀಯಾ? ನಡಿ ಆಯಿತು ಬಾ. ಸೊ ಓಕೆ ಗೈಸ್, ಇವಾಗಿಂದ ಬಂದಿದ್ದೀನಿ ಆ್ಯಂಡ್ ನೋಡಿ ಹೆಂಗಿದೆ ಬಟ್ಟೆ ಎಲ್ಲ. ನಮ್ಮ ಅಮ್ಮದು ಬಿಸ್ನೆಸ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಗೈಸ್. ಸೊ ಯಾರಾದರೂ ನನ್ನ ಲೈಕ್ ಲೇಡಿ ಇಲ್ಲ ಹುಡುಗಿ ಯಾರಾದರೂ ನನ್ನ ಬ್ಲಾಗ್ ನೋಡ್ತಿದ್ರೆ ಯಾರಿಗಾದರೂ ಬಟ್ಟೆ ಹೊಲ್ಕೊಡ್ಬೇಕು ಅಂದರೆ ಲೈಕ್ ನಮ್ಮ ಕಡೆಯಿಂದ ಪೋರ್ಟರು ಇದೆ. ಸೊ ಒಂದು ಸತಿ ಬಂದು ಹೋದರೆ ಸಾಕು ನಮ್ಮ ಮನೆಗೆ. ಲೈಕ್ ಒಂದು ಸತಿ ಬಂದು ನೀವು ರೆಡಿ ಮಾಡಿಸ್ಕೊಂಡು ಟೈಲರಿಂಗ್ ಏನದು ಒಟ್ಟು ಬಟ್ಟೆ ಹೊಲಿಸ್ಕೊಂಡು ಹೋದರೆ ನಿಮಗೆ ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಂದರೆ ನೆಕ್ಸ್ಟ್ ಟೈಮಿಂದ ನೀವು ಬರೋದೇ ಬೇಡ. ಸೊ ನಿಮ್ದು ಯಾವುದಾದ್ರೂ ಲೆಂತ್ ಇರೋದು ಅಂಥದ್ದು ಒಂದು ಲೈಕ್ ಏನದು ಮೆಜರ್ಮೆಂಟ್ ಇರ್ತಕ್ಕಂಥದ್ದನ್ನ ಕಳಿಸ್ಬಿಟ್ಟು ಪೋರ್ಟರ್ ಮಾಡಿದ್ರೆ ಸಾಕು, ನಾವು ಈ ಸೈಡಿಂದ ಪೋರ್ಟರ್ ಮಾಡ್ತೀವಿ. ಸೊ ಯಾವುದೇ ಥರ ಇದು ಆಗಲ್ಲ ಆ್ಯಂಡ್ ಸೊ ಅದೇ ಮಾಡಿಕೊಡ್ತೀವಿ ಚೆನ್ನಾಗೇ. ಆ್ಯಂಡ್ ಒಂದು ಒಳ್ಳೆ ಪ್ರೈಸಿಗೆ ನಾವು ನಿಮಗೆ ಬೋಟಿಕ್ ಆಗಲಿ ಎಣ್ಣೆ ಆಗಲಿ ಎಲ್ಲ ಥರದ್ದು ಮಾಡಿಕೊಡ್ತೀವಿ. ಮತ್ತು ಇನ್ನೂ ಏನೇನೋ ಮಾಡ್ತಾರೆ ಗುರು ನಮ್ಮಮ್ಮ, ಇವ್ರಿಗೆ ಹೇಳ್ತೀನಿ, ಇಲ್ಲೇ ಇದೆ ಎಲ್ಲ ಏನೇನೋ ಇದೆ ಅದೆಲ್ಲ ಮಾಡ್ತಾರೆ. ಸೊ ಓಕೆ ಬನ್ನಿ, ನಮ್ಮಮ್ಮ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ. ಎಚ್ಚರ ಬಾರ. ಸೊ ನೋಡಿ ನಮ್ಮಮ್ಮಿ ಪೂಜೆ ಮಾಡ್ತಿದ್ದಾರೆ ಗೈಸ್. ಇವತ್ತು ಯಾಕೋ ಬೇಗ ಎದ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ. ಆ್ಯಂಡ್ ಯೋಗಿ ನಮ್ಮ ಎಡಿಟರು ನನ್ನ ಬರ್ತಡೆಯಿಂದ ಹೇಳ್ತಾ ಇದ್ದೀನಿ, ನಾನು ವೀಡಿಯೋ ಎಡಿಟ್ ಮಾಡಿಕೊಡ್ತೇನೆ. ಇವರು ಪೂಜೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರ ಬೈಯಲ್ಲ ಏನಿಲ್ಲ. ಓಕೆ ಗೈಸ್, ಸೊ ಇವಾಗ ನಾನು ಬಂದಿದ್ದೀನಿ. ಸೊ ಫ್ರೆಶ್ ಅಪ್ ಅಂದರೆ ಡೈರೆಕ್ಟ್ ಸ್ನಾನನೇ ನೋಡಿ ಹೆಂಗಾಗಿದೆ. ಓಕೆ, ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಅಂದರೆ ಸ್ನಾನ ಮಾಡ್ಕೊಂಬಂದು ಟಿಫನ್ ಮಾಡಿ, ಟಿಫನ್ ಏನು ಮಾಡಿದ್ದಾರೆ ಗೊತ್ತಿಲ್ಲ. ನಮ್ಮನೇಲಿ ಮೋಸ್ಟ್ಲಿ ಇವತ್ತು ಟಿಫನ್ನು ಇನ್ನೂ ಏನೂ ಮಾಡಿಲ್ಲ ಗೈಸ್. ಸಿ ನಥಿಂಗ್, ಏನೂ ಇಲ್ಲ. ಸೊ ಇಲ್ಲೇನಿದೆ, ಇಲ್ಲೊಂದು ಸ್ವಲ್ಪ ಅನ್ನ ಇದೆ. ಓಕೆ, ಅನ್ನ, ಸಾಂಬಾರಿದೆ, ಏನೋ ಟೊಮೆಟೊ ಬಾತ್ ಮಾಡ್ತೀನಿ ಅಂತ ಅಂತಿದ್ದಾರೆ, ಮಾಡಲಿ. ಆ್ಯಂಡ್ ಒಂದು ಡೈರಿ ಮಿಲ್ಕ್ ಇದೆ. ಸೊ ನೋಡಿ ಎಷ್ಟಿತ್ತು ಚಾಕ್ಲೇಟ್ಸ್ ಎಲ್ಲ ಖಾಲಿ ಆಗಿದೆ. ಸೊ ನಾನಂತರೂ ತಿಂತಾಯಿಲ್ಲ, ನನಗಂತೂ ಚಾಕ್ಲೇಟ್ ಮೇಲೆ ಇಂಟ್ರೆಸ್ಟೇ ಇಲ್ಲ ಗೈಸ್. ಸೊ ಅವರೇ ತಿಂತಾಯಿದ್ದಾರೆ. ಆ್ಯಂಡ್ ನೆಂಚ್ಕೊಳಕ್ಕೆ ಏನಾದರೂ ಇದೆಯಾ ನೋಡೋಣ. ಸೊ ಇದೊಂದಿದೆ, ಮಾಡಬೇಕಿತ್ತು. ಸೊ ಇವಾಗ ಸ್ನಾನ ಮಾಡ್ಕೊಂಬಂದು ಟಿಫನ್ ತಿಂದು ವಿಡಿಯೋ ಎಡಿಟ್ ಮಾಡಿ ಮಲ್ಕೊಳ್ಳೋಣ. ಸೊ ತುಂಬ ಬೇಗ ಮಾಡಿದ್ದಾರೆ ನೋಡಿ ಗೈಸ್, ತುಂಬ ಬೇಗ ಪೂಜೆ ಮಾಡಿಬಿಟ್ಟಿದ್ದಾರೆ ಗೈಸ್. ನಮ್ಮ ಮನೇಲಿ ತುಂಬ ಬೇಗ ಪೂಜೆ ಮಾಡಿಬಿಟ್ಟಿದ್ದಾರೆ ಗೈಸ್. 8 ಗಂಟೆ ಆದ್ರೂ ಇನ್ನೂ ನೆಲ ಒರೆಸ್ತಾ ಇದ್ರು ನಮ್ಮ ಮನೇಲಿ ನೋಡಿ ಇವತ್ತು. ಸೊ ಹಂಗೇನಿಲ್ಲ ಗೈಸ್, ನಾನು ಬರೋ ಅಷ್ಟರಲ್ಲಿ ಪೂಜೆ ಮುಗ್ದೋಗಿರ್ತಿತ್ತು. ಸೊ ಇವತ್ತೇ ಸ್ವಲ್ಪ ಲೇಟ್ ಆಗಿದೆ, ಯಾಕಂದರೆ ನಾನು ಬೇಗ ಬಂದೆ ಅಂತ. ಗೈಸ್ ನಾನು ಬೇಗ ಬಂದಿದ್ದೀನಿ, ಅದಕ್ಕೇ ಅವ್ರು ಲೇಟಾಗಿ ಪೂಜೆ ಮುಗಿಸಿದ್ದಾರೆ ಇವತ್ತು. ಇವನು ಯಾಕೆ ಮನೆ ಬಿಟ್ಟು ಹೋಗ್ತಾನೆ ಇವನು? ಏನೋ ಮನೆ ಹೇಳ ಯಾರು ಹೇಳಿ ಗೈಸ್, ಇವ್ರಿಗೆಲ್ಲ ಏನು ಹೇಳಬೇಕು ನಾನು? ಈ ಕುಳ್ಳಿಕಿರೋರೆಲ್ಲ ಹಿಂಗೆ ಅನ್ಸುತ್ತಲ್ಲ, ಏನು ಕೇಳಿಸ್ಕೊಳಲ್ಲ. ಅವ್ರದ್ದು ಹೈಟ್ ಮಾತ್ರ ಕಮ್ಮಿ ಅಂತ ಅಂದರೆ ಕಿವಿನೂ ಕೇಳಿಸಲ್ಲ, ಅದು ಕಮ್ಮಿ ಅನಿಸುತ್ತೆ, ಕೇಳಿಸೋದು ಕೂಡ ಕಮ್ಮಿ ಅನಿಸುತ್ತೆ. ನಾವೇನೂ ಮಾಡೋಕ್ಕಾಗಲ್ಲ. ಛೇ ನೋಡಿ, ಕೈ ಮುಕ್ಕೊಳ್ಳಿ ಎಲ್ಲರೂ ಇಲ್ಲೇ. ಓಕೆ, ಸ್ನಾನ ಮಾಡ್ಕೊಂಬರ್ತೀನಿ. ಇಷ್ಟು ಹೇಳ್ತಾ ಸಾಕು ಅನ್ಸುತ್ತಲ್ಲ. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಭೇಟಿಯಾಗೋಣ ಒಂದು ಒಳ್ಳೆ ಕಂಟೆಂಟ್ ಜೊತೆ, ಒಳ್ಳೆ ಬ್ಲಾಗ್ ಜೊತೆಗೆ. ಸ್ಟೇ ಟ್ಯೂನ್ ಗೈಸ್, ಲವ್ ಯು.